ಇವಾಗ ನಾ ಹೋಗ್ತಾ ಇರೋದೇ ಇಂಡಿ ರೋಡ್ ನೋಡ್ರಿ. ಹೆಂಗಂತ ನೋಡ್ರಿ ನೀವೇ ಈ ಇಂಡಿ ರೋಡ್ ಬಗ್ಗೆ ಎರಡು ಮಾತು ಹೇಳಪ್ಲೇ ಇಲ್ಲ. ಇದು ರೋಡ್ ಯಾವಾಗ ಮಾಡ್ತಾರೋ ಏನೋ ಅನ್ನೋದೇ ಗೊತ್ತಿಲ್ಲ ನೋಡ್ರಿ. ಯಾಕಂತಂದ್ರೆ ರೋಡ್ ನೋಡಿದ್ರೆ ನಿಮಗೆ ಗೊತ್ತಾಗ್ತದ. 5ರಿಂದ 10 ವರ್ಷ ಆಯ್ತು ರೋಡ್ ಹಿಂಗೆ ಅದೀವಿ. ಒಬ್ಬರು ಕಾಂಗ್ರೆಸ್ನು ಬತ್ತು, ಬಿ ಜೆ ಪಿನೂ ಬತ್ತು, ನಾವಲ್ಲ ನೀವಲ್ಲ, ರೊಕ್ಕ ತಿಲ್ಲಕಂತ್ರಿ ಎಲ್ಲರೂ ಸೈ ನೋಡ್ರಿ. ಹೆಂಗೈತೆ ನೋಡ್ರಿಗ ಎಷ್ಟು ಸ್ಲೋ ಹೋಗುತ್ತೆ ನೋಡ್ರಿ. ಗಾಡಿಗಳು ದೊಡ್ಡ ದೊಡ್ಡ ಗಾಡಿಗಳು ತಿರುಗಾಡ್ತಾವ. ಇದು ಒಂದು ತಾಲೂಕಿಗೆ ಹೋಗೋ ರೋಡ್ರಿ. ಇದು ಬೇರೆ ಡಿಸ್ಟಿಕ್ದವ್ರು ಆಗಲಿ ಬೇರೆ ರಾಜ್ಯದವ್ರು ಏನಾದ್ರು ನಮ್ಮ ಬಿಜಾಪುರಕ್ಕೆ ಟೂರಿಸ್ಟ್ಕಂತ ಬಂದ್ರಂದ್ರೆ ಇಂಥ ರೋಡ್ ಮ್ಯಾಗ ಹೋದ್ರಂದ್ರೆ ನಿಮ್ಮ ಇಂಡಿ ಇಜ್ಜತ್ನೂ ಹೋಗ್ತದೆ, ಬಿಜಾಪುರ ಇಜ್ಜತ್ನೂ ಹೋಗ್ತದೆ. ಬರೇ ರಾಜಕಾರಣಿಗಳು ಏನು ಬೇಕಂದ್ರೆ ಬರೀ ರೊಕ್ಕ ಬೇಕಾಗ್ಯದ ನೋಡ್ರಿ. ರೋಡ್ ಹೆಂಗೈತೆ ನೋಡ್ರಿ. ರೋಡ್ ಮಾಡೋಕ್ಕೆ ಬರಲ್ಲ. ಮುಗಿಲಿಕ್ಕೆ 10 ವರ್ಷ ತೋರ್ತದೆ ಇಂಡಿ ರೋಡ್. ಈಗ ರೆಡಿ ಮಾಡಕತ್ತಾರ ನೋಡ್ರಿ. ಎಷ್ಟು ಸ್ಲೋ ಹೋಗುತ್ತೀವಿ ನೋಡ್ರಿಗ. ರೋಡ್ ಮಾಡೋದು ಅಂತಂದ್ರೆ ಇವ್ರಿಗೆ ರಾಜಕಾರಣಿಗಳಿಗೆ ಹೆಂಗದತ್ತಂದ್ರೆ ಕೆಲಸ ಮಾಡೋದು ರೋಡ್ ಮಾಡೋದತ್ತಂದ್ರೆ ಬ್ಯಾನಿ ಬರ್ತದೆ ಅವ್ರಿಗೆ. 5 ವರ್ಷಕ್ಕೊಮ್ಮ ಮನೆಗೆ ಕಾಲು ಬೀಳ್ಕೋತ ಹೋಟ್ ಕೇಳಕ್ಕೆ ಬರ್ತಾರಲ್ಲ, ಅವಾಗ ಖುಷಿಯಿಂದ ಬರ್ತಾರೆ. ನಾ ಆ ಕೆಲಸ ಮಾಡೀನಿ, ಈ ಕೆಲಸ ಮಾಡೀನಿ, ನನಗೂ ಹೋಟ್ ಹಾಕ್ರಿ, ನಿಮ್ಮ ಮನೆ ಉದ್ಧಾರ ಮಾಡ್ತೀನಿ, ನಿಮ್ಮ ಊರು ಉದ್ಧಾರ ಮಾಡ್ತೀನಿ. ಏನೂ ಉದ್ಧಾರ ಮಾಡಲ್ಲ ಅವರು. ತಮ್ಮ ಮನೆ ತುಂಬ್ಕೋತಾರೆ ಅಟ್ಟೆ ಚೀಲಗಟ್ಲೆ. ತಮ್ಮದು ಏನಂತಾರಲ್ಲ ತಮ್ಮ ಮಾಲ್ ತೆಗಿತಾರೆ. ತಮ್ಮ ಶಾಪಿಂಗ್ ಮಾಲ, ತಮ್ಮ ಸ್ಟೋರ, ಏನು ಮನಸ್ಸಿಗೆ ಬಂದಂತ ತೆಗಿತಾರೆ ರೀ. ತಮ್ಮ ಕಾರ್ಖಾನೆ ಏನು ಬೇಕು ಎಲ್ಲನೂ ತೆಗಿತಾರೆ ಅವರು. ಯಾಕಂತಂದ್ರೆ ಎಲೆಕ್ಷನ್ ಟೈಮಿಗೆ ನಮ್ಮ ರೊಕ್ಕ ಕೊಟ್ಟಿರ್ತಾರಲ್ಲ, ಅಂಥ ಕಾರ್ ಇದ್ದವ್ರು ಭರಕ್ಕನ ತೊಗೊಂಡು ಹೋಗ್ತಾರೆ. ನಮ್ಮಂಥವ್ರು ಹೆಂಗೆ ಹೋಗ್ಬೇಕು, ಬಡಬಗ್ಗರು ಹೆಂಗೆ ಹೋಗ್ಬೇಕು? ಆರಾಮ್ ಎ ಸಿ ರೂಮ್ದಾಗ ಕೂತಿರ್ತೀರಿ, ಚಲೋ ಕಾರ್ ಇರ್ತಾವ, ಕಾರ್ದಾಗ ಹೋಗ್ತೀರಿ. ನಿಮಗೇನು ಜಂಪ್ ಹತ್ತಲ್ಲ, ಏನೂ ಹತ್ತಲ್ಲ. ನಮ್ಮಂಥವ್ರು ಸತ್ತು ಹೋಗ್ಬೇಕಿಲ್ಲಿ. ನಾ ಚಲೋ ಅನ್ಬೇಕು. ಸ್ವಲ್ಪ ಏನು ಪ್ಯಾಚಾಪ್ರೆ ಮಾಡ್ಯಾರ, ಮೊದಲು ಇಷ್ಟು ಇದ್ದಿದ್ದಿಲ್ಲ. ನಾ ಮತ್ತೆ ಇನ್ನೊಂದು ಹೇಳಗತ್ತೀನಿ, ಯಾವುದೇ ರಾಜಕಾರಣಿಗೆ ಹೇಳಗತ್ತಿಲ್ಲ, ಯಾವುದೇ ಪಕ್ಷಕ್ಕೆ ಹೇಳಗತ್ತಿಲ್ಲ. ನನಗೆ ಏನು ಕಣ್ಣಿಗೆ ಕಾಣಿಸಕತ್ತೋ ಅದೇ ಹೇಳಗತ್ತೀನಿ. ಮತ್ತು ನೀ ಬೈನಿ ಆ ರಾಜಕಾರಣಿ ಹಿಡ್ಕೊಂಡು ಮಾತಾಡಿ, ಈ ಪಕ್ಷಕ್ಕೆ ಹಿಡ್ಕೊಂಡು ಮಾತಾಡಿ ಅಂತ ಯಾರು ಕಮೆಂಟ್ ಬಾಕ್ಸ್ದಾಗ ಹಾಕೋಬೇಡ್ರಿ. ನೀವು ಹಾಕಿದ್ರಿ ಅಂದ್ರೆ ನಿಮ್ಮಷ್ಟು ಇದ್ರೆ ಯಾರೂ ಇಲ್ಲ. ನಾ ಹೇಳಿದ್ದೀನಿ ಕೆಟ್ಟದ್ದು ಕೇಳಗತ್ತಿಲ್ಲ, ಅರ್ಥ ಮಾಡ್ಕೋತೀರ ಅನ್ಕೋತೀನಿ. ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ಯದ, ಟ್ರೈನ್ ಬರೋಕಂಗೆ ಕಾಣಿಸ್ತದ. ಅದ್ರ ಸಲುವಾಗಿ ಏನು ಟ್ರೈನ್ ಹೋಯ್ತೋ ಗೊತ್ತಿಲ್ಲ. ಟ್ರೈನ್ ಹೋದಂಗೆ ಕಾಣಿಸ್ತಾ, ಟ್ರಾಫಿಕ್ ಜಾಮ್ ಆಗ್ಯದ ನೋಡ್ರಿ. ರೋಡ್ ನೋಡ್ರಿ, ಈಗ ಗಾಡಿ ಸ್ಪೀಡ್ ಬಂದಂದ್ರೆ ಹೆಂಗೆ ಹೋಗ್ಬೇಕು ಹೇಳ್ರಿ. ಇಲ್ಲಿ ಏನೂ ಇದನ್ನೇ ಇಲ್ಲ. ಈಗ ಆಲ್ಮೋಸ್ಟ್ ಎಲ್ಲರೂ ಕಾರ್ ತೊಗೊಂಡು ಹೋಗ್ತಾರೆ ನನಗೆ ಅನಿಸ್ತದೆ. ಅಲ್ಲೇ ದ್ಯಾಬೇರಿಗೆ ಆಗಲಿ ಈ ಕಡೆ. ಯಾಕಂದ್ರೆ ಇವತ್ತು ಎಳ್ಳು ಅಮಾವಾಸ್ಯೆ ಅದಲ್ಲ, ಅದ್ರ ಸಲುವಾಗಿ ನೋಡಿರಿ ವಿಜಯಪುರ ಇಂಡಿ ಬಸ್ ಹೋಗ್ಲತ್ತದ. ದ್ಯಾಬೇರಿಗೆ ಹೋಗೋ ಟೈಮಿಗೆ ಹೋಗ್ಲಕತ್ತಿವತ್ತಂದ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ನೋಡ್ರಿ. ಆ ತಾಯಿಯ ಶಕ್ತಿ ಏನದಂತ ಗೊತ್ತೇ ಆಗಲ್ಲ ನೋಡ್ರಿ. ಯಾಕಂತಂದ್ರೆ ಭಾಳಷ್ಟು ಭಕ್ತಾದಿಗಳು ಹೋಗ್ತಾರೆ ರೀ. ಮತ್ತು ಭಾಳ ಪವರ್ಫುಲ್ ಆಗಿರುವಂಥ ದೇವಿ ನೋಡ್ರಿ. ಈ ದೇವಿ ಮಹಾರಾಷ್ಟ್ರದಿಂದ ಬಂದು ನಮ್ಮ ಕರ್ನಾಟಕದ ಬಿಜಾಪುರ ಒಳಗೆ ನೆಲೆಸಿದಾವ ನೋಡ್ರಿ. ಇತಿಹಾಸ ಭಾಳ ಅದ. ನಿಮಗೇನಾದರೂ ಬೇಕಾಗಿತ್ತಂದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ದಾಗ ಹಾಕಿದ್ದು ನೋಡ್ರಿ. ಯಾಕಂತಂದ್ರೆ ಇದಕ್ಕಿಂತ ಮೊದಲೇನೋ ಹೋಗಿ ವಿಡಿಯೋ ಮಾಡಿದ್ದೀನಿ. ನಾನು ನಿಮ್ಗೆ ಇವತ್ತು ಅಮಾವಾಸ್ಯೆ ಇದ್ದ ಸಲುವಾಗಿ ದರ್ಶನಕ್ಕಾಗಿ ಹೋಗ್ತಾ ಇದ್ದೀನಿ ಅಷ್ಟೇ.